ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಟ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲಿಗೆ ಇದರ ಹೆಸರು ಸೇವಿಗೆ ಪಾಯಸ. ಸಿಂಪಲ್ ಆದ ರೆಸಿಪಿ. ಈಗ ತಾನೇ ಅಡುಗೆ ಮನೆಗೆ ಬಂದು ಹೊಸದಾಗಿ ಅಡುಗೆ ಕಲಿತಿದ್ದೀನಿ ಅನ್ನೋದಕ್ಕೋಸ್ಕರ ಈ ರೆಸಿಪಿ ಜೊತೆ ಬಂದಿದ್ದೀನಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪನ ಕಾಯಿಸ್ಕೊಂಡಿದ್ದೀನಿ. ತುಪ್ಪ ಕಾದು ಕರಗಿದ ನಂತರ ಒಂದಷ್ಟು ಗೋಡಂಬಿ ದ್ರಾಕ್ಷಿ, ನಾನಿಲ್ಲಿ ಒಂದು 2 ಸ್ಪೂನ್ ಅಂದಾಜು ತೊಗೊಂಡಿದ್ದೀನಿ. ಗೋಡಂಬಿ ಬಿಡಿಸಿ ಹಾಕಿದ್ದೀನಿ. ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ. ನಂತರ ಒಂದು 75 ಗ್ರಾಮಷ್ಟು ಪಾಯಸದ ಸೇವಿಗೆ ಹಾಕಿ ಒಂದು 4 ರಿಂದ 5 ನಿಮಿಷ ಸೇವಿಗೆನ ಫ್ರೈ ಮಾಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ. ಸೇವಿಗೆ ಬಣ್ಣ ಚೇಂಜ್ ಆಗಬೇಕು, ಹಾಗೆ ಗಮ್ ಅಂತ ಪರಿಮಳ ಬರಬೇಕು. ಅದಾದ ನಂತರ ಒಂದು 1/4 ಲೀಟ್ರು ಹಾಲು ಹಾಕಿ, ಈಗಾಗಲೇ ಕಾಯಿಸಿಟ್ಟಿರೋ ಹಾಲು ಹಾಕಿ ಸೇವಿಗೆನ ಬೇಯಿಸ್ತಾ ಇದ್ದೀನಿ ಹಾಲಲ್ಲೇ. ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಸೇವಿಗೆ ಒಂದು 10 ರಿಂದ 12 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಂಡು ಬೇಯಿಸ್ಬೇಕಾಗತ್ತೆ. ಕೈ ಆಡ್ತಾ ಇರಿ, ಬಿಕಾಸ್ ಯಾಕೆ ಅಂದರೆ ಹಾಲು ಈಗಾಗಲೇ ಕಾದಿರೋದ್ರಿಂದ ಬೇಗ ಉಕ್ಕಿ ಬರೋ ಚಾನ್ಸಸ್ ಇರುತ್ತೆ. ಸೊ ಕೈ ಆಡ್ತಾ ಇದ್ದರೆ ನಿಮಗೆ ಅದು ಉಕ್ಕಿ ಬಂದು ಚೆಲ್ಲಲ್ಲ. ಇದಾದ ನಂತರ ನಾನಿಲ್ಲಿ ಒಂದು 75 ಗ್ರಾಮಷ್ಟು ಅಂದರೆ 1 ಕಪ್ಪಷ್ಟು ಅಂದಾಜು ಸಕ್ಕರೆನ ಹಾಕೋಬೇಕಾಗತ್ತೆ. ಸೇವಿಗೆ ಒಂದು 10 ರಿಂದ 12 ನಿಮಿಷ ಇಲ್ಲ 15 ನಿಮಿಷ ಬೆಂದ ಮೇಲೆ ನೀವು ಸಕ್ಕರೆ ಹಾಕ್ಕೊಳ್ಳಿ. ಬಿಕಾಸ್ ಮುಂಚೆನೇ ಸಕ್ಕರೆ ಹಾಕೋಬಿಟ್ರೆ ಸೇವಿಗೆ ಬೇಯಲ್ಲ. ಆದ್ದರಿಂದ ಸೇವಿಗೆ ಚೆನ್ನಾಗಿ ಬೆಂದ ನಂತರ ಹಾಕ್ಕೊಳ್ಳಿ. ಸಕ್ಕರೆ ಹಾಕಾದ್ಮೇಲೆ ನಿಮಗೆ ಇದು ಇನ್ನೊಂದು 5 ನಿಮಿಷ ಕುದ್ರೆ ಸಾಕಾಗುತ್ತೆ. ಪಾಯಸ ಸಕ್ಕರೆ ಹಾಕಿದ ನಂತರ ನೀರಾಗುತ್ತೆ, ಯಾಕಂದರೆ ಸಕ್ಕರೆ ಕರಗಿದ ಅಂಶ ಇರುತ್ತೆ. ಅದನ್ನು ಒಂದು 7 ರಿಂದ 8 ನಿಮಿಷ ಅದೇ ಥರ ಮೀಡಿಯಂ ಫ್ಲೇಮಲ್ಲಿ ಕುದಿಸಿದ್ರೆ ಈ ಥರ ಪಾಯಸ ಸಿದ್ಧ ಆಗುತ್ತೆ. ಸೇವಿಗೆ ಪಾಯಸನ ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರುತ್ತೆ ತಿಳಿಸಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋಲಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸಿಗೆ ಕೂಡ ರೆಫರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಪ್ಲೀಸ್